ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಶ್ಯಾಮಲಾ ನ್ಯಾಚುರಲ್ ನೇಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೋಡಿ, ನಮ್ಮ ಮನೇಲಿ ಇವತ್ತು ತೋಟಕ್ಕೆ ಔಷಧಿ ಹೊಡೆಯೋದು, ಅದಕ್ಕೆ ಔಷಧಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ. ನೋಡಿ, ಇದೇ ನಾವೇನು ಅಡಿಕೆ ಅಂತ ಹೇಳ್ತೀವಲ್ಲ, ಅದಕ್ಕೆ ಔಷಧಿನ ನೋಡಿ ಇದೇ ಥರ ರೆಡಿ ಮಾಡೋದು. ಅದಕ್ಕೆ ಹಾಕಿರೋಂಥವೆಲ್ಲ ನೋಡಿ, ತುತ್ತ, ಸುಣ್ಣ, ರಾಳ ಎಲ್ಲ ಇದೆ ನೋಡಿ. ನೋಡಿ, ಅವರೇ ನಮ್ಮ ಕೊನೆ ಔಷಧಿಗಾರರು ಅಲ್ಲಿ ಹೋಗ್ತಾ ಇದ್ದಾರೆ. ಹೇಳಿದ್ರ ನಾಗರಾಜ್ ಅಂತ. ಇದು ನಮ್ಮ ಮನೆಯವರು, ನೆಲನಲ್ಲಿ ಅಂತ ಹೇಳ್ತಾರೆ. ಇದು ಜಾಂಡೀಸಿಗೆ, ಜ್ವರಕ್ಕೆಲ್ಲ ಭಾರಿ ಒಳ್ಳೆಯದು. ಕಷಾಯ ಮಾಡಿ ಕುಡಿಬೇಕು. ಇವರೇ ನಮ್ಮ ಯಜಮಾನ್ರು, ಮಧುಕುಮಾರ್ ಮೇಲಿನ ಕೊಪ್ಪ ಅಂಥೇಳಿ. ನೋಡಿ, ಇದೇ ನಮ್ಮ ತೋಟ. ನೋಡಿ, ಇವಾಗ ಮಿಷನ್ ಸ್ಟಾರ್ಟ್ ಆಗುತ್ತೆ. ನೋಡಿ ಫ್ರೆಂಡ್ಸ್, ಹೆಂಗೆ ಔಷಧಿ ಹೊಡಿತಾರೆ ಅಂತ ತೋರಿಸ್ತೀನಿ ನೋಡಿ. ಇವರೇ ನಮಗೆ ಔಷಧಿ ಹೊಡೆಯೋರು, ನಾಗರಾಜ್ ಅಂಥೇಳಿ. ನೋಡಿ, ಇದು ಮೊದಲೆಲ್ಲ ಮರ ಹತ್ತಿ ಔಷಧಿ ಹೊಡಿತಾ ಇದ್ರಲ್ಲ, ಇವಾಗ ಫೈಬರ್ ದೊಟ್ಟಿ ಅಂತ ಬಂದಿದೆ ಅಲ್ಲ, ಈಗೆಲ್ಲ ಇದೇ ಯೂಸ್ ಮಾಡೋದು. ಕೆಳಗಡೆನೇ ನಿಂತ್ಕೊಂಡೆ ಮರಕ್ಕೆಲ್ಲ ಔಷಧಿ ಹೊಡಿತಾರೆ. ನೋಡಿ, ಕಾಣಿಸ್ತಾ ಇದೆಯಾ? ಔಷಧಿ ಹೊಡಿತಾ ಇದ್ದಾರೆ. ಇದೇ ಮಲೆನಾಡಲ್ಲಿ ಅಡಿಕೆ ತೋಟಕ್ಕೆ ಔಷಧಿ ಹೊಡೆಯೋದು ಅಂದರೆ ನೋಡಿ ಹೀಗೆ ಇರುತ್ತೆ. ಕಾಣಿಸುತ್ತಾ? ಇದು ಅಡಿಕೆಕಾಯಿ ಉದುರಬಾರ್ದು ಅಂಥೇಳಿ, ಕೊಳೆ ರೋಗ ಎಲ್ಲ ಬರಬಾರ್ದು ಅಂತ ಔಷಧಿ ಈ ಥರ ಹೊಡಿತಾರೆ. ಇದನ್ನು ಬೆಳೆಸೋದು ನೋಡಿ ಹೆಂಗೆ ಕಷ್ಟ ಇರುತ್ತೆ. ಆದರೆ ನಮಗೆ ಮಾರುಕಟ್ಟೆಯಲ್ಲಿ ಇದು ಬೆಲೆ ಸಿಗೋದಿಲ್ಲ. ನಾವು ಕಷ್ಟಪಡೋದೇನು ತಪ್ಪೋದಿಲ್ಲ. ನೋಡಿದ್ರಾ? ಕಾಣಿಸ್ತಾ ಇದೆಯಾ? ನಾವು ಒಂದು ಸಲ ಔಷಧಿ ಹೊಡೆದ್ರೆ ನಮಗೆ ಏನಿಲ್ಲ ಅಂದರೂ ಒಂದು 10,000 ರೂಪಾಯಿ ಹತ್ರ ಖರ್ಚು ಬರುತ್ತೆ. ಆದರೆ ನಮಗೆ ಅಡಿಕೆ ಎಲ್ಲ ಆದಮೇಲೆ ನಮ್ಗೆ ಅದ್ರದ್ದು ಬೆಲೆ ಸಿಗೋದೇ ಇಲ್ಲ. ನೋಡಿ, ಏನು ಮಾಡೋದು? ಮಲೆನಾಡಲ್ಲಿ ಅಡಿಕೆ ಬೆಳೆಗಾರರು ಅಂತಲೇ ಹೇಳ್ತೀವಿ. ಆದರೆ ಏನು ಮಾಡೋದು, ಅಡಿಕೆ ಬೆಳೆಗಾರರು ಅವರಿಗೆ ಮಾರುಕಟ್ಟೆಯಲ್ಲಿ ಸಿಗಬೇಕಾದ ಬೆಲೆ ಸಿಗೋದಿಲ್ಲ ಅಡಿಕೆಗೆ. ಓಕೆ, ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೀಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.